ಫ್ಯಾಷನ್ ಆಗಿಬಿಟ್ಟಿದೆ. ಅದನ್ನೇ ನೀವು ದೇವ್ರ ನಾಮ ಜಪಿಸಿದ್ರೆ ನಿಮಗೆ 7 ಜನ್ಮಗಳ ಸ್ವರ್ಗ ಸಿಗ್ತಾ ಇತ್ತು ಅಂತ ಹೇಳಿದ್ದಾರೆ. ಇದು ಅಂಬೇಡ್ಕರ್ ಅವರಿಗೆ ಮಾಡಿದಂಥ ನೇರವಾದ ಅವಮಾನ. ಇದಕ್ಕೆ ಮುಂಚೆ ಈ ಬಿಜೆಪಿಯವರು ಎಂಥ ಗೋಮುಖ ಬ್ಯಾಗರ್ಗಳಂದ್ರೆ, ಅವರು ಅಂಬೇಡ್ಕರ್ ಹೆಸರು ಹೇಳ್ತಾ ಇದ್ರು. ಅವರ ಅಂಗಸಂಸ್ಥೆಗಳು ABP ಆಗಿರ್ಬೋದು, ಬಜರಂಗ ದಳ ಆಗಿರ್ಬೋದು, ರಿಸರ್ವೇಷನ್ ವಿರುದ್ಧ ಮಾತಾಡೋದು, ಸಂವಿಧಾನದ ವಿರುದ್ಧ ಮಾತಾಡೋದು, ಅಂಬೇಡ್ಕರ್ ವಿರುದ್ಧ ಮಾತಾಡೋದು. ಸೊ ಈ ರೀತಿ ಹೇಳಿಕೆಗಳು ಕೊಡ್ತಾ ಇದ್ರು. ಇದು ಇಷ್ಟು ನಾವು ನೋಡ್ಕೊಂಡು ಬಂದಿರೋದು. ಈಗ ಅಮಿತ್ ಶಾ ಡೈರೆಕ್ಟಾಗಿ ಇಳಿದವ್ರೆ. ದಲಿತರನ್ನ ವಿರೋಧ ಮಾಡೋದಕ್ಕೆ ಡೈರೆಕ್ಟ್ ಇದು ಶುರು. ಈಗೇನು ಅವ್ರಿಗೆ ಈಗಾಗಲೇ 3ನೇ ಟರ್ಮ್ ಬಂದ್ಬಿಟ್ಟಿದ್ದಾರೆ. ಅವ್ರ ಕಾನ್ಫಿಡೆನ್ಸ್ ಇದೆ, ಇನ್ನು ನಮ್ಮನ್ನ ಯಾರು ಅಲ್ಲಾಡ್ಸೋಕ್ಕಾಗಲ್ಲ, ಇನ್ನೊಂದು 25 ವರ್ಷ ನಾವೇ ಇರ್ತೀವಿ ಅಂತೇಳಿ ಆ ಕಾನ್ಫಿಡೆನ್ಸ್ ಅವ್ರಿಗೆ ಬಂದ್ಬಿಟ್ಟಿದೆ. ಯಾಕಂದರೆ ಬೇರೆ ಪಕ್ಷಗಳು, ಸ್ಪೆಷಲಿ ಕಾಂಗ್ರೆಸ್ ಕೂಡ ನಮಗೆ 3ನೇ ಬಾರಿಗೂ ನಾವು ಸೋತಿರೋದ್ರಿಂದ ಅವ್ರಿಗೆ ಅದೊಂದು ಶಕ್ತಿ ಬಂದ್ಬಿಟ್ಟಿದೆ. ಇನ್ನು ನಾವು ಸಂವಿಧಾನ ಬದಲಾವಣೆ ಮಾಡಬಹುದು, ಇನ್ನೇನು ನಾವು ಬೇರೆಯವರ ಮೂಲಕ RSS ಮೂಲಕನೂ ಅವರನ್ನು ಹೇಳಿಸ್ಕೊಳ್ಳೋ ಅಗತ್ಯ ಇಲ್ಲ, ನಾವೇ ಡೈರೆಕ್ಟಾಗಿ ಮಾತಾಡೋಣ ಅಂತ ಹೇಳಿ ಒಬ್ಬ ದೇಶದ್ರೋಹಿ, ಒಬ್ಬ ಗಡಿಪಾರಾಗಿದ್ದಂಥ ವ್ಯಕ್ತಿನ ಫಸ್ಟು ಈ ದೇಶಕ್ಕೆ ಹೋಮ್ ಮಿನಿಸ್ಟರ್ ಮಾಡೋದೇ ದೊಡ್ಡ ಅಪರಾಧ. ಅಂಥವ್ರ ಮೇಲೆ ಇನ್ನೇನು ಬರ್ತದೆ? ಅಂಬೇಡ್ಕರ್ ನಮಗೆ ದೇವರಿಗಿಂತ ಹೆಚ್ಚು. ಯಾಕೆ ನಾವು ದೇವ್ರನ್ನ ನೋಡೋಕೆ ಹೋಗ್ಬೇಕಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ದೇವಸ್ಥಾನಕ್ಕೆ ಪ್ರವೇಶ ಕಲ್ಪಿಸ್ಕೊಟ್ಟವರು ಅಂಬೇಡ್ಕರ್. ಹಾಗಾಗಿ ನಾವು ಅಂಬೇಡ್ಕರ್ ಮುಖ್ಯ. ಅಂಬೇಡ್ಕರ್ 1000 ಸತಿ ಅಲ್ಲ 10,000 ಜಪ ಮಾಡ್ತೀವಿ. ನಾವೆಲ್ಲ ರಾಮ ಜಪ ಮಾಡಲ್ಲ, ನಾವು ಅಂಬೇಡ್ಕರ್ ಜಪನೆ ಮಾಡ್ತೀವಿ. ಇವತ್ತೇನು ನಮ್ಗೆ ಅವಮಾನ ಮಾಡಿದ್ದಾರೆ, ಇವತ್ತೇನು ಈ ದಲಿತರಿಗೆ ಅವಮಾನ ಮಾಡಿ, ಅಂಬೇಡ್ಕರ್ ಅವಮಾನ ಮಾಡಿ, ಇದನ್ನ ನಾವು ಕರೆಕ್ಟಾಗಿ ಪ್ರತಿಭಟನೆ ಮೂಲಕ ಅವ್ರು ತೋರಿಸ್ಕೊಳ್ಬೇಕು. ನಮಗೆ ಇದರಿಂದ ಬೇಸರ ಆಗಿದೆ ಅಂತ ನಾವು ಬಲವಾಗಿ ತೋರಿಸ್ಬೇಕಂದ್ರೆ ನಮ್ಮನ್ನು ಒಗ್ಗಟ್ಟಾಗಬೇಕು. ಇವತ್ತು ಇಲ್ಲಿ ಈ ಸಭೆಯಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಸೇರ್ಕೊಂಡಿದ್ದೀವಿ. ಇದು ನಾವು ಸೇರ್ಕೊಂಡ ಮೇಲೆ ಇದು ಸಕ್ಸಸ್ ಆಗಬೇಕು, ಇದು ವೀಕ್ ಆಗಬಾರ್ದು. ನಿಮಗೇನೇ ನನ್ನಿಂದ ಏನಾದರೂ ಸಹಕಾರ ಬೆಂಬಲ ಸಂಪೂರ್ಣವಾಗಿ ನಾನು ಕೊಡ್ತೀನಿ. ನನ್ನ ಕಡೆಯಿಂದ ಮಾಡ್ತೀನಿ. ಇಂತಹ ಅಂಬೇಡ್ಕರ್ ಪರವಾದ ಹೋರಾಟಗಳಿಗೆ ನಾವು ಯಾವತ್ತೂ ಬೆಂಬಲ ಕೊಡ್ತೀವಿ ಅಂತ ಹೇಳಿ ನಮ್ಮ ಮಾತು.